ಇಬ್ಬರು ಅಮಾಯಕ ಕಾರ್ಮಿಕರ ಸಾವಿಗೆ ಕಾರಣವಾಗಿದ್ದ ತುಮಕೂರಿನ ಕಿಲ್ಲರ್ ಕ್ರಷರ್ ಒಂದು ತಿಂಗಳಲ್ಲೇ ಮತ್ತೆ ಪುನರ್ ಆರಂಭ ಆಗಿದೆ. ಪಾಪ ಅಲ್ಲಿನ ಜನ ಮತ್ತೆ ಆತಂಕಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಈ ರಿಪೋರ್ಟ್ ಅಲ್ಲಿ ನೋಡ್ತಾ ಹೋಗೋಣ. 2 ಜೀವ ಬಲಿ ಪಡೆದ್ರು ನಿಲ್ಲದ ಕ್ರಷರ್ ಅಬ್ಬರ. ಘಟನೆ ನಡೆದು ಒಂದೇ ವಾರದಲ್ಲಿ ಮತ್ತೆ ಕ್ರಷರ್ ಆರಂಭ. ಕೌತಮಾರನಹಳ್ಳಿಯಲ್ಲಿ ನಿಲ್ಲದ ಕ್ರಷರ್ ಕಿರಿಕಿರಿ. ಇದೇ ಜನವರಿ 23ರಂದು ತುಮಕೂರಿನ ಕೌತಮಾರನಹಳ್ಳಿಯ ಕರ್ನಾಟಕದ ಜನ ಕ್ರಷರ್ನಲ್ಲಿ ಬಂಡೆ ಸ್ಫೋಟಿಸುವಾಗ ಆಯತಪ್ಪಿ ಬಿದ್ದು 2 ಕಾರ್ಮಿಕರು ಅಸುನೀಗಿದ್ರು. ಇನ್ನೋರ್ವ ಕಾರ್ಮಿಕನ ಕಾಲು ಮುರಿದಿತ್ತು. ಬಿಹಾರ ಮೂಲದ ಮಹಮ್ಮದ್ ಅಬುಲ್ ಹಾಗೂ ಛತ್ತೀಸ್ಗಢದ ಮೂಲದ ಮೋನು ಎಂಬ 2 ಅಮಾಯಕರು ಅಸುನೀಗಿದ್ರು. ಇನ್ನು ಮನೆಯ ಆಧಾರ ಸ್ತಂಭವಾದಂತಹ ಯುವಕರನ್ನ ಕಳ್ಕೊಂಡ ಕುಟುಂಬ ಬೀದಿಗೆ ಬಂದಿತ್ತು. ಆದ್ರೆ ಜೀವ ಬಲಿ ತೆಗೆದುಕೊಂಡ ಕ್ರಷರ್ ಮಾಲೀಕರಿಗೆ ಯಾವುದೇ ಪ್ರಾಯಶ್ಚಿತ್ತ ಆಗಿಲ್ಲ. ಈ ದುರಂತದ ನೋವು ಮಾಸುವ ಮುನ್ನವೇ ಏನೂ ನಡೆದೇ ಇಲ್ಲ ಎನ್ನುವಂತೆ ಮತ್ತೆ ಕರ್ಕಶ ಶಬ್ದ ಆರಂಭಿಸಿದೆ. ಇನ್ನು ಘಟನೆ ನಡೀತಾ ಇದ್ದಂತೆ ಕರ್ನಾಟಕ ಕ್ರಷರ್ ಮಾಲೀಕ ಹನೀಫ್ ಸೇರಿದಂತೆ 3 ವಿರುದ್ಧ ಕ್ಯಾತಸಂದ್ರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕಲ್ಲು ಕ್ವಾರಿಗೆ ಕೊಟ್ಟಿರುವ ಅನುಮತಿಯನ್ನು ರದ್ದು ಮಾಡಿತ್ತು. ಆದರೆ ಕ್ರಷರ್ ಅನುಮತಿ ರದ್ದು ಮಾಡದೆ ಸಾಫ್ಟ್ ಕಾರ್ನರ್ ತೋರಿದೆ. ಹಾಗಾಗಿ ಘಟನೆ ನಡೆದ 3-4 ದಿನದಿಂದಾನೇ ಕ್ರಷರ್ ಪುನಾರಂಭ ಆಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ಧೋರಣೆಯೇ ಕಾರಣ ಅಂತಿದ್ದಾರೆ ಸ್ಥಳೀಯರು. ಕೌತಮಾರನಹಳ್ಳಿ ಗ್ರಾಮದಲ್ಲಿ ಅಲ್ಲೇ ಒಂದು 8-9 ದಿವಸದಿಂದ ಇಬ್ಬರು ಬಿದ್ದು ಸತ್ತೋಗಿದ್ರು ಕ್ರಷರಲ್ಲಿ. ಅದೇ ರೀತಿ ಈಗ ತಿರ್ಗಾ ಕ್ರಷರು ಪುನಃ ರನ್ ಆಗಿದೆ. ಪುನಃ ವಿಪರೀತ ಬ್ಲಾಸ್ಟ್ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಇದನ್ನು ದಯಮಾಡಿ ಗಣಿ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ದಯಮಾಡಿ ಕ್ರಷರನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಂತಿದ್ದೀನಿ ಸರ್. ಕರ್ನಾಟಕ ಕ್ರಷರ್ ಅಂತ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಸುಮಾರು 100 ಮೀಟರ್ ಎತ್ತರ ಹತ್ತಿದಂತಹ ಕಾರ್ಮಿಕರು ಯಾವುದೇ ಸುರಕ್ಷತಾ ಕ್ರಮ ಇಲ್ಲದೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕ್ರಷರ್ ಮಾಲೀಕರೇ ನೇರ ಹೊಣೆ. ನೆಪ ಮಾತ್ರಕ್ಕೆ ಎಫ್ಐಆರ್ ದಾಖಲಿಸಿದಂತಹ ಪೊಲೀಸರು ಬಂಧಿಸುವ ಕೆಲಸ ಮಾಡಿಲ್ಲ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.